ಒಂದಷ್ಟು ಜನರ ಸಮಸ್ಯೆ ಅಂದರೆ ಅದರಲ್ಲಿ ಪೊಲಿಟಿಕ್ಸ್ ಬೇರೆ ಮಿಕ್ಸ್ ಆಯ್ತು ಸರ್. ಬಿ ಖಾತಾ ಟು ಎ ಖಾತಾ ನೀವು ಅದಕ್ಕೆ ತಗಲಿಸಿದಂಥ ಒಂದು ಶುಲ್ಕ ಸರ್. ಅದನ್ನು ನಿಮ್ಮ ರಾಜಕೀಯ ವಿರೋಧಿಗಳು ಹೇಳಿದ್ರು ಏನು ಮಾಡ್ಸಕ್ಕೆ ಹೋಗ್ಬೇಡಿ, ನಾವು ಬಂದು ಫ್ರೀಯಾಗಿ ಮಾಡ್ತೀವಿ. ಅಂದರೆ ಇದು ಅಕ್ರಮ ಟು ಸಕ್ರಮ. ಇಟ್ ಇಸ್ ಲೈಕ್ ಲೀಗಲೈಸಿಂಗ್ ದಿ ಇಲ್ಲೀಗಲ್. ದೇರ್ ಇಸ್ ಅ ರೀಸನ್ ಯಾಕೆ ಅವರು ಬಿ ಖಾತಾನಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಬಟ್ ನೀವು ಹೇಳ್ದಂಗೆ ಬರೀ ಥಿಯರಿ ನಡೆಯೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಬೇಕು. ಬಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಗೆ ಒಂದು ಬಿಲ್ ಇದೆಯಾ ಅಂತ ಸರ್. ಈಗ ಯಾಕೆ ಇವೆಲ್ಲ ಬಿ ಖಾತಾ ಸೈಟ್ಗಳು ಬಂದು? ಪೇಪರ್ ವರ್ಕು ಇಲ್ಲ, ನಥಿಂಗ್, ಏರ್ ಆಲ್ ಇಲ್ಲೀಗಲ್ ಲೇಔಟ್ಸ್. ಇಲ್ಲೀಗಲ್. ಓಕೆ, ಇಲ್ಲೀಗಲ್ ಲೇಔಟ್ಸ್. ಹಿಂದೆ BJP ಸರ್ಕಾರ ಇದ್ದಾಗ ಕಣ್ಣು ಮುಚ್ಕೊಂಡು ಆ ಎಲ್ಲ ಇಲ್ಲೀಗಲ್ ಲೇಔಟ್ಗಳು ಯಾರು ಡೆವಲಪರ್ಸ್ ಇದ್ರು ಅವ್ರ ಹತ್ರ ಡೀಲ್ ಮಾಡಿಕೊಂಡು ಸೈಟ್ಗಳ ಮೇಲೆ ದುಡ್ಡು ತಗೊಂಡು ಇಲ್ಲೀಗಲ್ ಲೇಔಟ್ಗಳು ಆಗೋದಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಪ್ಲ್ಯಾನ್ ಅಪ್ರೂವಲ್ಲೂ ಸಿಗೋದಿಲ್ಲ, ಅವರಿಗೆ ಬ್ಯಾಂಕ್ ಲೋನು ಸಿಗೋದಿಲ್ಲ. ಈ ಥರ ಒಂದು ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಯಾವನೋ ಡೆವಲಪರು, ಇಲ್ಲಿಗಲ್ ಡೆವಲಪರು ಸುಮ್ಮನೆ ಕಲ್ಲುಗಳಿಟ್ಟ ಸೈಟ್ ತೋರಿಸ್ದ, ಮಾರ್ದ, ಹೋದ. ಅಲ್ಲಿ ರೋಡ್ ಇಲ್ಲ, ಸ್ಯಾನಿಟ್ರಿ ಇಲ್ಲ, ಕುಡಿಯೋ ನೀರಿಲ್ಲ, ಎಲೆಕ್ಟ್ರಿಕಲ್ ಲೈಟ್ ಇಲ್ಲ, ರೈನ್ ವಾಟರ್ ಡ್ರೈನೇಜ್ ಇಲ್ಲ, ಎಲ್ಲ ಏನೂ ಇಲ್ದಾಗ ಬರೀ 4 ಕಲ್ಲು ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋದ. ಈಗ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಅವ್ರಿಗೆ ಈಗ ತ್ರಿಶಂಕು ಪರಿಸ್ಥಿತಿಯಿಂದ ವಿಮುಕ್ತಿ ಕೊಡ್ತಾ ಇದ್ದೇವೆ. ಅವ್ರಿಗೆ ಖಾತಾ ಮಾಡಿಕೊಡ್ತಾ ಇದ್ದೇವೆ. ಖಾತಾ ಮಾಡಿಕೊಟ್ರೆ ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ, ಬ್ಯಾಂಕ್ ಲೋನ್ ಸಿಗುತ್ತೆ, ನಿಮಗೆ ಅದು ನಾಳೆ ಮಾರಾಟ ಮಾಡೋದಕ್ಕೆ ನಿಮಗೆ ರೈಟ್ ಸಿಗುತ್ತೆ. ಇವೆಲ್ಲ ಹಿಂದೆ 30 ವರ್ಷ ಆಗಿರುವಂಥ ಅನಾಹುತಕ್ಕೆ ನಾವು ಪರಿಹಾರ ಕೊಡ್ತಾ ಇದ್ದೇವೆ. ರಿಪೀಟ್ ಮಾಡ್ತೇನೆ, 30 ವರ್ಷದಿಂದ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿರೋ, ಅದರಲ್ಲಿ ನಾವು ಇದ್ವಿ 30 ವರ್ಷ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 30 ವರ್ಷದಿಂದ ಆಗಿದ್ದಂಥ ಅನಾಹುತ, ಅವರು ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದವರಿಗೆ ಇವತ್ತು ಖಾತಾ ಮಾಡಿಸ್ಕೊಂಡು ಪಕ್ಕ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೊಂದು 2% ಶುಲ್ಕ ಹಾಕ್ಬಿಟ್ರೆ ಬೆಂಗಳೂರು ಡೆವಲಪ್ಮೆಂಟ್ ಏನು ಮತ್ತೆ ಎಲ್ಲಿಂದ ಮಾಡ್ತೀರಾ? ಡೆವಲಪ್ಮೆಂಟ್ ಆಗಬೇಕು. ಇಲ್ಲೀಗಲ್ ಲೇಔಟ್ ಮಾಡಿದವನು ಯಾವನು? ಅದಕ್ಕೆ ಈಗ ಆ ಲೇಔಟ್ಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು. ಎಲ್ಲಿಂದ ತರ್ತೀರಾ? ರಿಸೋರ್ಸ್ ಮೊಬಿಲೈಸೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀರಾ? ಹಾಗೆ ನಾವು ಮ್ಯಾಜಿಕ್ ಮಾಡೋಕ್ಕಾಗುತ್ತಾ? ಅವೆಲ್ಲ ಬರೀ ಭಾಷಣದಲ್ಲಿ. ಅವರಿದ್ದಾಗ ಹಂಗಾದ್ರೆ ಇದನ್ನು ಸಾಲ್ವ್ ಮಾಡ್ಬೋದಾಗಿತ್ತಲ್ಲ. 4 ವರ್ಷ ಹಿಂದೆ ಇದ್ರು ಜಸ್ಟ್ ನಮ್ಮ ವಿರೋಧ ಪಕ್ಷದವರು. ಆವಾಗ ಫ್ರೀಯಾಗಿ ಅಲ್ಲ, ಅವರು ಫ್ರೀಯಾಗಿ ಯಾಕೆ ಖಾತಾ ಮಾಡಿಕೊಡ್ಲಿಲ್ಲ? ಯಾಕೆ ಮಾಡಿಕೊಡ್ಲಿಲ್ಲ ಹೇಳಿ? ಸುಮ್ಮನೆ ನಿಮ್ದು ಅವ್ರದ್ದು ಕೊಡುಗೆ ಏನು ಬೆಂಗಳೂರಿಗೆ? ನಾವು ಏನು ಮಾಡೋಕ್ಕೆ ಹೋದ್ರು ಎಲ್ಲದಕ್ಕೂ ಒಂದು ಕಲ್ಲು ಹಾಕೋದು. ಅವರು 4 ವರ್ಷ ಇದ್ದಾಗ ಸಾಲ್ವ್ ಮಾಡಿಬಿಟ್ಟಿದ್ದರೆ ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ, ಖಾತಾ ಪ್ರಾಬ್ಲಮ್ ಆಗಲಿ, ನಮಗೇನು ಇರ್ತಾ ಇರಲಿಲ್ಲ. ನಾವು ಸ್ವಲ್ಪ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕಾಲು ಅಲ್ಲಾಡಿಸ್ಕೊಂಡು ನಾವು ಕೂತಿರ್ತಾ ಇದ್ವಿ. ನಮ್ಗೆ ಯಾಕೆ ಬೇಕು ಇದೆಲ್ಲ ರಿಸ್ಕು? ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದಿದ್ರೆ ಕರೆಕ್ಟ್ ನಾವು ಆರಾಮಾಗಿರ್ಬೋದಾಗಿತ್ತಲ್ಲ. ಫೇರ್ ಪಾಯಿಂಟ್ ಸರ್, ಫೇರ್ ಪಾಯಿಂಟ್ ಸರ್. ಇನ್ನೊಂದು ಜನದ ವಿಷಯ ಸರ್, 60-40 ಸೈಟ್ಗಳ ಬಗ್ಗೆ ನೀವು ಒಂದಷ್ಟು ಅನೌನ್ಸ್ಮೆಂಟ್ಗಳನ್ನ ಮಾಡಿದ್ರಿ ರೀಸೆಂಟ್ಲಿ. ಒಂದಷ್ಟು ವಿನಾಯಿತಿಗಳನ್ನ ಕೊಟ್ರಿ. OC ಸಿಗದೇನೆ ಪರ್ಮನೆಂಟ್ ಆ್ಯಂಡ್ ಒಫಿಷಿಯಲ್ ಪವರ್ ಕನೆಕ್ಷನ್ ಸಿಗೋದಿಲ್ಲ. ಆದರೆ ಕನ್ಸ್ಟ್ರಕ್ಷನ್ ವೇಳೆಯಲ್ಲಿ ತೊಗೊಂಡಿರುವಂಥ ಟೆಂಪ್ರರಿ ಕನೆಕ್ಷನನ್ನೇ ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಹೈಟ್ ಕ್ರೈಟೀರಿಯಾ ಇತ್ತು ಸರ್. ಈಗ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೈ ರೈಸ್ ಅಂತ ಫೈರ್ ಡಿಪಾರ್ಟ್ಮೆಂಟಿಂದ ಕ್ವಾಲಿಫೈ ಆಗೋದು ಅಟ್ ದ ಹೈಟ್ ಆಫ್ 21 ಮೀಟರ್ಸ್ ಸರ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇರಬಹುದು. ಅಟ್ ದ ಸೇಮ್ ಟೈಮ್ ಇಲ್ಲಿ ನೀವು 60-40 ಸೈಟ್ನಲ್ಲಿ ಯು ಬ್ರಾಟ್ ಇಟ್ ಡೌನ್ ಟು 15 ಮೀಟರ್ಸ್. ಈ ಕನ್ಫ್ಯೂಷನ್ ಇಂದ ಕೆಲವರಿಗೆ ಇವತ್ತಿಗೂ ದೇ ಆರ್ ನಾಟ್, ಅವರು ನೀವು ಕೊಟ್ಟಂತ ಒಂದು ಲಾಭದ ಅನುಭವ ಅವ್ರಿಗೆ ಸಿಗ್ತಾ ಇಲ್ಲ ಸರ್. ಎಲ್ಲ ಇಲ್ಲೀಗಲ್ ಮಾಡೋದೇ ಜೀವನ ಶೈಲಿ ಆಗ್ಬಿಟ್ರೆ ಎಲ್ಲ ಇಲ್ಲಿಗ್ಯಾಲಿಟಿಗೂ ಎಲ್ಲಿಂದ ನಾವು ಪರಿಹಾರ ಕೊಡೋಣ? ಒಂದ್ ನಿಮಿಷ ಅಂಡರ್ಸ್ಟ್ಯಾಂಡ್ ಸರ್, ಜನರ ಮನಸ್ಥಿತಿನೇ ಹಂಗಿದೆಯಾ ಅಥವಾ ವ್ಯವಸ್ಥೆ ಆ ಮನಸ್ಥಿತಿನ ಹಂಗೆ ಪರಿವರ್ತಿಸ್ಬಿಟ್ಟಿದ್ಯಾ? ಅಂದ್ರೆ ಜನಕ್ಕೆ ಅವು ಕಟ್ಲಿಕ್ಕೆ ಹೋದಾಗ ಸರ್ ಕಟ್ಟಿ ಸರ್ ಇನ್ನೊಂದು ಫ್ಲೋರ್ ಸರ್, ನಾನು ಖುದ್ದು ನೋಡಿದ್ದೀನಿ ಸರ್, ಐ ಆಮ್ ನಾಟ್ ಗೋಯಿಂಗ್ ಟು ಲೈ ಟು ಯು ಸರ್ ಟುಡೇ, ಯು ಆರ್ ಆಲ್ಸೋ ಫ್ರೀ ಫ್ಲೋಯಿಂಗ್ ವಿತ್ ಯುವರ್ ವರ್ಡ್ಸ್. ನಾನು ಸುಳ್ಳು ಹೇಳೋದಿಲ್ಲ ಸರ್. ಒಂದ್ಸತಿ ಎಸ್, ಇದು ವ್ಯವಸ್ಥೆನೂ ಕಾರಣ ಇದಕ್ಕೆ. ಅದನ್ನ ಹೇಳೋದಕ್ಕೆ ನನ್ಗೇನು, ನೀವು ನನ್ಗೆ ಪ್ರಾಂಪ್ಟ್ ಮಾಡಬೇಕಾಗಿಲ್ಲ, ಜನನು. ಆದ್ರೆ ಜನನು ಕೂಡ ನೋಡಿ, ಕಾನೂನು ಯಾವುದೇ ದೇಶದ್ದಿರಲಿ, ಸಂವಿಧಾನ ಎಷ್ಟೇ ಒಳ್ಳೇದಿರಲಿ, ಅಂಬೇಡ್ಕರ್ ಅವ್ರು ಏನು ಹೇಳಿದರು, ನೆಹರು ಅವ್ರು ಏನು ಹೇಳಿದರು,
ಎ ಕಾನ್ಸ್ಟಿಟ್ಯೂಷನ್ ಈಸ್ ಓನ್ಲಿ ಆ್ಯಸ್ ಗುಡ್ ಆಸ್ ದ ಪೀಪಲ್ ಹೂ ಯೂಸ್ ಇಟ್ ಅಂತ ಹೇಳಿದ್ರು. ಏನಿಲ್ಲ, ಇಟ್ ಅಪ್ಲೈಸ್ ಟು ಯಾವುದೇ ಕಾನೂನಾಗಲಿ, ಯಾರು ಅದನ್ನು ಉಪಯೋಗಿಸ್ತಾರೆ ಅವ್ರ ಮೇಲೆ ಅವಲಂಬಿತವಾಗಿರ್ತದೆ ಆ ಕಾನೂನಿನ ಫಲ ಮತ್ತು ಅದರ ಪ್ರಯೋಜನ. ಈಗ ನಾನು ಚಾಪೆ ಹಾಕಿದರೆ ನಾನು ಚಾಪೆ ಕೆಳಗಡೆ ನುಗ್ತೀನಿ, ರಂಗೋಲಿ ಹಾಕಿದರೆ ರಂಗೋಲಿ ಕೆಳಗೆ ನುಗ್ತೀನಿ ಅಂತ ಹೇಳಿದ್ರೆ ಎಲ್ಲಿವರೆಗೂ ಇದನ್ನು ಕಾವಲು ಕಾಯಕ್ಕಾಗುತ್ತೆ? ಕಾವಲು ಕಾಯೋರು ಎದ್ದು ಹೊಲ ಮೇಯೋಕ್ಕೆ ಶುರು ಮಾಡ್ತಾರೆ, ಆವಾಗ ಎಲ್ಲ ಪರ್ಫೆಕ್ಟಾಗಿ ಮಿಲಾಪಿ ಆಗಿಬಿಡುತ್ತೆ. ಈ ರೀತಿಯ ವ್ಯವಸ್ಥೆ ನೋಡಿ, ಈ ಕಾವಲು ಕಾಯೋದೇ ಉದ್ಯೋಗ ಅಂದ್ಬಿಟ್ರೆ ಯಾರು ಕಾವಲು ಕಾಯ್ತೀರ? ಬೇಲಿನೇ ಎದ್ದು ಹೊಲ ಮೇದ್ರೆ ಯಾರು ಕಾವಲು ಕಾಯೋದು? ಒಳ್ಳೆ ಮಾತು. ಈ ರೀತಿ ಆದರೆ ಆಗೋದಿಲ್ಲ. ನಾವು ಇದೆಲ್ಲ ಹೇಳಿದರೆ ಜನಕ್ಕೆ ಸಿಟ್ಟು ಬರ್ತದೆ, ಓ ಇವರು, ಯಾಕಂದರೆ ನಾನು ನಿಮ್ಮದು ತಪ್ಪು ಅಂತ ಪಾಯಿಂಟ್ ಔಟ್ ಮಾಡಿಬಿಟ್ರೆ ನಿಮಗೆ ಸಿಟ್ಟು. ನಾವೆಲ್ಲ ನಮ್ಮ ದೇಶದಲ್ಲಿ ಹೇಗೆ ನಾವು ಅಂತ ಹೇಳಿದ್ರೆ, ನಾನೇನಾದರೂ ಮಾಡಿದರೆ ಅದು ನನಗೆ ತಪ್ಪು ಅಂತ ಅನಿಸೋದೇ ಇಲ್ಲ. ಐ ಬಿಕಮ್ ಏನೋ ನೀವು ತಪ್ಪು ಅಂತ ಹೇಳ್ಬೋದು ನಂದು, ಆದರೆ ನಾನು ಪ್ರಪಂಚದಲ್ಲೇ ಬೆಸ್ಟ್ ಲಾಯರು. ನಾನು ಮಾಡಿರುವ ನಡವಳಿಕೆಯನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಬಂದಾಗ ನಾನು ಬೆಸ್ಟ್ ಲಾಯರ್ ಆಗಿಬಿಡ್ತೇನೆ. ಆದರೆ ಅದೇ ನಡವಳಿಕೆ ನೀವು ಮಾಡಿದರೆ ನಾನು ಐ ಬಿಕಮ್ ದ ಬೆಸ್ಟ್ ಜಡ್ಜ್ ಇನ್ ದ ವರ್ಲ್ಡ್. ನಿನ್ನ ಮೇಲೆ ನಾನು ಪಾಸ್ ಮಾಡ್ತಾ ಇರ್ತೀನಿ ಆರ್ಡರ್ಸ್, ಅವ್ನು ನೋಡು ತಪ್ಪು 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 ಅಂತ. ನಾವು ಮಾಡಿದ ತಪ್ಪುಗಳು ನಮಗೆ ಕಾಣೋದಿಲ್ಲ. ಇದೇನಾಗಿದೆ, ವ್ಯವಸ್ಥೆ ಮತ್ತು ಜನ ಎಲ್ಲ ಬೆರೆತು ಈ ತರ ಪರಿಸ್ಥಿತಿ ಆಗಿದೆ. ಅಂದ್ರೆ ಐ ಕಮ್ ಬ್ಯಾಕ್ ಟು ದಿಸ್ ಸರ್, ಯಾಕಂದ್ರೆ ಕೆಲವರು 15 ಮೀಟರ್ಗಿಂತ ಜಾಸ್ತಿ ಕಟ್ಕೊಂಡಿರೋರು ಆಬ್ವಿಯಸ್ಲಿ ದೇ ಬಿಲ್ಟ್ ಮೋರ್ ದನ್ 4 floors. ನಾವು ಅಸ್ಯೂಮ್ ಮಾಡ್ಬೋದು. ನಾವು ಏನು ಹೇಳ್ತಾ ಇದ್ದೀವಿ ಅಲ್ಲ, ನಾವು ಕೊಟ್ಟಿರೋದು ಗ್ರೌಂಡ್ ಪ್ಲಸ್ 3 floors ನಾವು ಕೊಟ್ಟಿದ್ದೇವೆ, G+3 ಕರೆಕ್ಟಾ? ಕಾನೂನಲ್ಲಿದೆ, ನಾವಲ್ಲ, ಕಾನೂನಲ್ಲಿದೆ. ನಾವು ಸುಪ್ರೀಂ ಕೋರ್ಟ್ನವರು ಇದನ್ನ ನಿರ್ದಾಕ್ಷಿಣ್ಯವಾಗಿ ಇವುಗಳನ್ನೆಲ್ಲ ಒಡೆದಾಕ್ಬೇಕು ಅಂತ ರೂಲಿಂಗ್ ಕೊಟ್ಟಿದ್ರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಕೆಲವು ಕಾನೂನಲ್ಲೇ ಪರಿಹಾರ ಕೊಟ್ಟಿದ್ದೀವಿ. ನೀವು ಅದನ್ನು ಮೀರಿ ದಿನ ಬೆಳಿಗ್ಗೆ ಇವತ್ತು ನಾನು ಓಡಾಡ್ತಾ ಇರ್ತೀನಿ ಬೆಂಗಳೂರು, ಕಟ್ತಾನೆ ಇದ್ದಾರೆ, ಯಾವುದು ಲೆಕ್ಕ ಇಲ್ಲ. ಸುಪ್ರೀಂ ಕೋರ್ಟು ಲೆಕ್ಕ ಇಲ್ಲ, ಕಾನೂನು ಲೆಕ್ಕ ಇಲ್ಲ, ಸರ್ಕಾರನೂ ಲೆಕ್ಕ ಇಲ್ಲ, ಏನು ಲೆಕ್ಕ ಇಲ್ಲ ಅಂತ ಹೇಳಿದ್ರೆ ಪೊಲಿಟಿಷಿಯನ್ ಆ ರೋಲ್ ಇಂದ ನೀವು ಹೊರಗೆ ಬಂದು ಸರ್, ಇಫ್ ಯು ಹ್ಯಾವ್ ಟು ಅನಲೈಸ್ ಈ ಒಂದು ಸೊಸೈಟಿ ಜನ, ಯಾಕಂದ್ರೆ ಸರ್ ಇವತ್ತು ಬಾಡಿಗೆ ಮನೆಗೆ ಬೇಡಿಕೆ ಇದೆ. ನಾನು ಎರಡು ಫ್ಲೋರ್ ಕಟ್ಟಿದ್ರೆ 2 ಮನೆ ಬಾಡಿಗೆ, 3ನೇ ಫ್ಲೋರ್ ಕಟ್ತೀನಿ, 3ನೇ ಫ್ಲೋರ್ ಬಾಡಿಗೆ ಬಂದೇ ಆಗಿದೆ ಜನ. ಸೊ ಈ ಗ್ರೀಡು ಮತ್ತೆ ನೀಡ್ ನಡುವಿನ ಒಂದು ಈ ಒಂದು ಜುಗಲ್ಬಂದಿನ ನೀವು ಹೇಗೆ ಗಮನಿಸಿದ್ದೀರಿ ಸರ್ ಅಕ್ರಾಸ್ ಬ್ಯಾಂಗ್ಳೂರ್? ನೀವು ಇದೆ, ನೀವು ಹೇಳೋದು ವಾಸ್ತವ, ಇವತ್ತು ನಡೀತಾ ಇರೋದೇ ಅದು. ಆದರೆ ಭೂಮಿ ತಾಯಿ ನಮಗೆ ಮನುಷ್ಯನ ಅವಶ್ಯಕತೆಯನ್ನು ಪೂರೈಸ್ಬೋದು, ಆಸೆಯನ್ನು ತೀರಿಸ್ಬೋದು. ಆದರೆ ದುರಾಸೆ ಆಗಿಬಿಟ್ರೆ ಇವತ್ತು ನಾವು ವಾಸ ಮಾಡೋ ನಗರ ಅನಾಹುತ ಆಗುತ್ತೆ ಅಷ್ಟೇ. ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಬಿಟ್ಟು ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಯಾರ ಕೈಲಿ ಸಾಧ್ಯ? ಹಾಗಾದರೆ ಆ ಥರ ಒಂದು ಏನು ಕಷ್ಟದಲ್ಲಿ ಜೀವನ ಮಾಡೋದೇ ನಾವು ಅದನ್ನು